ಈ ಕಾಂಗ್ರೆಸ್ ಸರ್ಕಾರ ಪತನ ಆಗೋದು ಗ್ಯಾರಂಟಿ ಅಂತ ಹೇಳಕ್ ಇಷ್ಟಪಡ್ತೀವಿ. ರಾಜೀನಾಮೆ ಕೊಡಬೇಕು, ಇಲ್ಲದ ಇಳಿಬೇಕು, ಒಪ್ಪಿಗೆ ತಗೊಂಡು ಬೆಲೆಯಿಂದ ಅದನ್ನ ಅವರು ತಗೊಂಡು ರಾಜೀನಾಮೆ ಮಾಡಬೇಕು. ನಮ್ಮ ಎಲ್ಲ ಲೀಗಲ್ ಇದೆಲ್ಲ ಆದ್ಮೇಲೆ ಅಕಸ್ಮಾತ್ ಏನು ಇಲ್ಲ ಆಗಬೇಕು ಬಂದು ಕುರ್ಚಿಯಲ್ಲಿ ಕೂತ್ಕೊಳ್ಳಿ, ನೈತಿಕ ಹೊಣೆ ಹೊತ್ತು ಅದನ್ನು ರಾಜೀನಾಮೆ ಮಾಡಬೇಕು ಅಂತ ನಮ್ಮ ಇದು. ನೀವೇ ನೋಡ್ತಾ ಇದ್ದೀರಾ ಜನಸಾಗರ ಹೆಂಗೆ ಬಂದಿದೆ, ಹೆಂಗೆ ಬೆಂಬಲ ಕೊಡ್ತಾ ಇದ್ದಾರೆ ನಮ್ಮ JDS ಮತ್ತೆ ಬಿಜೆಪಿ ಪಾದಯಾತ್ರೆಗೆ. ಇದು ಗ್ಯಾರಂಟಿ ಕುಮಾರಣ್ಣ ಹೇಳ್ದಂಗೆ 10 ತಿಂಗಳು ಇರಲ್ಲ ಅಂತ ಹೇಳ್ತಾರೆ. ಅದಕ್ಕಿಂತ ಮುಂಚೆನೆ ಈ ಕಾಂಗ್ರೆಸ್ ಸರ್ಕಾರ ಪತನ ಆಗೋದು ಗ್ಯಾರಂಟಿ ಅಂತ ಹೇಳಕ್ ಇಷ್ಟಪಡ್ತೀವಿ. ಸರ್, ಯಾವುದೇ ಹಗರಣ ಆಗಲಿ ಇದು ನಿರೂಪಣೆ ಆಗಿದೆ, ತನಿಖೆ ಹಂತದಲ್ಲಿದೆ. ಇವರು ಬಿಜೆಪಿ ಅವರು ಸುಖಾಸುಮ್ಮನೆ ಪ್ರತಿಭಟನೆ ಮಾಡ್ತಾವ್ರೆ ಮತ್ತು ಪಾದಯಾತ್ರೆ ಮಾಡ್ತಾರೆ ಅಂತ ಹೇಳ್ತಾರೆ. ಸರ್, ಒಂದು ಮುಖ್ಯಮಂತ್ರಿಯಾಗಿ ಒಂದು ಸ್ಥಾನದಲ್ಲಿದ್ದಾರೆ, ಅವ್ರ ಮೇಲೆ ಆರೋಪ ಬಂದಿದೆ. ನೈತಿಕ ಒಂದು ಅವರು ರಾಜೀನಾಮೆ ಕೊಡಬೇಕು. ಎಲ್ಲ ಲೀಗಲ್ ಇದೆಲ್ಲ ಆದ್ಮೇಲೆ ಅಕಸ್ಮಾತ್ ಏನು ಇಲ್ಲ ಆಗಬೇಕು ಬಂದು ಕುರ್ಚಿಯಲ್ಲಿ ಕೂತ್ಕೊಳ್ಳಿ, ನೈತಿಕ ಹೊಣೆ ಹೊತ್ತು ಅದನ್ನು ರಾಜೀನಾಮೆ ಮಾಡಬೇಕು ಅಂತ ನಮ್ಮ ಇದು. ಸರ್, ಬಿಜೆಪಿ ಅನ್ನೋದೇ ಭ್ರಷ್ಟಾಚಾರ ಹೊತ್ತಿರೋ ಸರ್ಕಾರದವರು ಭ್ರಷ್ಟಾಚಾರದ ಬಗ್ಗೆ ಮಾತಾಡೋದು ಹಾಸ್ಯಾಸ್ಪದ. ಎಲ್ಲರೂ ಹೇಳೋದು ಹಂಗೆ. ಬಟ್ ನಾನು ಒಂದು ಹೇಳೋದಂದ್ರೆ, ಇವಾಗ ಜನ ಎಲ್ಲ ನೋಡ್ತಾ ಇದ್ರೆ ಎಸ್ ಟಿ ದುಡ್ಡು ಹಗರಣ ಏನ್ ಮಾಡಿದೆ ಎಲೆಕ್ಷನ್ ಅಲ್ಲಿ, ಎಸ್ ಟಿ ಬೋರ್ಡ್ ಹೋಗಿ ದುಡ್ಡು ಹೋಗಿರೋದು, ಅದ್ರ ಜೊತೆ ಮೂಡೋದು ಹಗರಣ, ಇವೆಲ್ಲ ನೋಡ್ತಾ ಇದ್ರೆ ಒಂದು ಸಂದೇಶ ಕೊಡ್ಬೇಕಾಗುತ್ತೆ ಜನಕ್ಕೆ. ಅದೇ ಮುಖ್ಯಮಂತ್ರಿ ಹಣಕಾಸು ಸಚಿವರಾಗಿದ್ದಕ್ಕೆ ಅವ್ರಿಗೆ ನನಗೆ ಗೊತ್ತಿಲ್ಲ ಅಂತಾರೆ. ಮತ್ತೆ ಇದರಲ್ಲಿ ಸೆಷನ್ಸ್ ಅಲ್ಲಿ 89 ಹಗರಣ ಆಗಿದೆ ಅವರೇ ಇದ್ದಾರೆ. ಇನ್ನು ಅವರೇ ಒಪ್ಪಿಗೆ ತಗೊಂಡು ಬೆಲೆಯಿಂದ ಅದನ್ನ ಅವರು ತಗೊಂಡು ರಾಜೀನಾಮೆ ಮಾಡಬೇಕು. ನಮ್ಮ ಒಟ್ಟಾರೆಯಾಗಿ ಸಿಎಂ ರಾಜೀನಾಮೆ ಕೊಡಬೇಕು ಅಂತ ಆಗ್ರಹ ಮಾಡ್ತಿದ್ರು. ರಾಜೀನಾಮೆ ಕೊಡಬೇಕು, ಇಲ್ಲದ ಇಳಿಬೇಕು, ಬೇರೆ ಅವ್ರು ಮುಖ್ಯಮಂತ್ರಿ ಮಾಡಲಿ. ಎಲ್ಲ ಈಗ ಲೀಗಲ್ ಪ್ರೊಸೀಡಿಂಗ್ಸ್ ಆದ್ಮೇಲೆ ಏನೋ ಇಲ್ಲ ಆದ್ಮೇಲೆ ಬೇಕಾದ್ರೆ ಇದು ಮಾಡ್ಕೊಳ್ಳಿ. ಬಟ್ ಆವಾಗವರೆಗೂ ಅವರು ನೈತಿಕ ಇವತ್ತು ರಾಜೀನಾಮೆ ಮಾಡಬೇಕು.